ವಿಡಿಯೋ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಏನು ಅಂತ. ಇವತ್ತೊಂದು ಲಾಗ್ ಅದ್ರ ಬಗ್ಗೆ ಐತೆ ಅಂತ. ಸೊ ನೀವು ದಡ್ಡರಾಗಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಏನು ಸ್ಟಾರ್ಟಿಂಗ್ ಏನು ಹೇಳ್ಬಿಟ್ಟು ಇವಾಗ ತಲೆ ಕಿರ್ಕತ್ತೋ ತಲೆ ಬಸ್ಕತ್ತೋ ಅಂತ ನೋಡ್ತಿದ್ದೀರಾ. ಸೊ ನೋಡಲೇಬೇಕು, ನೋಡಿ ಅಂದ್ರೆ ವಿಡಿಯೋ ಮಾಡ್ತಿರೋದು. ಹಾಗೇನೆ ಟೈಮ್ ನೋಡಿದ್ರೆ ಇವಾಗ 5 ಗಂಟೆ ಆಗ್ಬಿಟ್ಟಿತ್ತು. ನಾನಿದ್ದಾಗ 4:15, ಇವಾಗ 5 ಗೊತ್ತಾಗ್ಬಿಟ್ಟಿದೆ ಆಲ್ರೆಡಿ. ಸೊ ಹಂಗೆ ಮೈಕು ಬೇಕಲ್ಲ ವಿಡಿಯೋ ಮಾಡ್ಬೇಕಾದ್ರೆ, ಮೈಕ್ ಮಾತಾಡೋಕೆ ಮೈಕ್ ಎತ್ಕೊಂಡೆ. ಹಾಗೇನೆ ಕಾಲಿಗೆ ಶೂಸ್ ಹಾಕೋಬೇಕು, ಸಾಕು ಸೇಫ್ಟಿ ಇರಬೇಕು. ತಲೆಯಬೇಕು ಅಂದ್ರೆ ಹೆಲ್ಮೆಟ್ ಎತ್ಕೊಬೇಕು. ಹಂಗೆ ಹೆಲ್ಮೆಟ್ ಎತ್ಕೊಂಡು ಗಾಡಿ ಎತ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಸೀದಾ ಹೋಗಿದೆ ನಮ್ಮ ದೇವಸ್ಥಾನ ಮಾರಿಗುಡಿ ಟರ್ನ್ ಮಾಡ್ಕೊಂಡು. ಅಲ್ಲಿಂದ ಹೋಗ್ತಾ ಇದ್ದೀವಿ ಸೀದಾ ಸ್ಪೀಡಲ್ಲಿ, ಟೈಮ್ ಬೇರೆ ಆಗುತ್ತೆ ಅಂತ. ಸೊ ಏನಕ್ಕೆ ಅಂದರೆ ವಿಷಯ ಹೇಳ್ತೀನಿ ಕೇಳಿ. ಇವತ್ತು UI ಫಿಲಮ್ ರಿಲೀಸು, ಅದು ಸೆಲೆಬ್ರೇಷನ್ ಇದೆ. 6 ಗಂಟೆಯಿಂದ ಸೆಲೆಬ್ರೇಷನ್ ಮಾಡ್ತಿದ್ವಿ ಮಾರ್ನಿಂಗ್ಗೆ. ಸೊ ಇವಾಗ ಕೇರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಮೈಸೂರು ಮಾರ್ಕೆಟ್ಗೆ ಹೂವು ತಗೊಳ್ಳೋ ಪ್ರೋಗ್ರಾಮು. ನಮ್ಮ ಹುಡುಗನು ಬಂದಿದ್ದಾನೆ, ವೇದು ಉಪ್ಪಿ ಅಂತ. ಇವರೆಂದು ಡೈ ಹಾರ್ಡ್ ಫ್ಯಾನ್, ಇವರಂತೂ ಭಯಂಕರ ಫ್ಯಾನು ಉಪೇಂದ್ರಂಗೆ. ಎಲ್ಲ ಸೆಲೆಬ್ರೇಷನ್ ಮಾಡ್ತಿರೋದಲ್ಲ ಮೇನ್ ನಿಂತ್ಕೊಂಡೆಲ್ಲ ಇವರೇನೆ ವೇದು ಉಪ್ಪಿ ಅಂತ. ಸೊ ಹೂವು ಎಲ್ಲ ತಗೊಂಡಾಯ್ತು. ಹೂವು ತಗೊಂಡು ನೆಕ್ಸ್ಟ್ ಪ್ಲಾನ್ ಏನು, ಹೂವು ಸಾಕಾಗಲ್ಲ, ನಮ್ಗೆ ಬೇರೆ ಕಡೆ ಎಲ್ಲ ಹುಡುಕಾಡಿ ನೋಡ್ತಾ ಇದೀವಿ. ಒಂದು ಹೂನಾರ ತಗೊಂಡು ಕೇಳಿ ಅಣ್ಣ ಬಾರಿಗೆ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ತಗೊಂಡಾಯ್ತು. ಅಲ್ಲಿಂದ ಬಂದು ಈ ಕಡೆ ಹೂವು ತಗೊಂಡು ಅವ್ರ ಕಡೆ ಅವ್ರು ಆ ಕಡೆ ಬಂದ್ರು. ನಾನು ಬೈಕ್ ಎತ್ಕೋಬೇಕಲ್ಲ, ಅವ್ರ ಕಾರ್ ಬಂದ್ರೆ ಬೈಕ್ ಬಂದಿದ್ದೆ. ಬೈಕ್ ಎತ್ಕೊಳ್ಳಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಹೂವು ತಗೊಂಡು. ಬೆಳಗ್ಗೆ ಒಂದು ಟೈಮ್ ನೋಡಿ 6 ಗಂಟೆ ಆಗಿತ್ತು. ಸೊ ನೋಡಿ ಎಲ್ಲ ಬೆಳಿಗ್ಗೆ ವ್ಯಾಪಾರ ಎಲ್ಲ ಮಾಡ್ತಿದ್ದಾರೆ ಚೆನ್ನಾಗಿ. ಇಲ್ಲಿ ಥಿಯೇಟರ್ ಬಂದು ವುಡ್ಲ್ಯಾಂಡ್ ಥಿಯೇಟರ್ ಹತ್ರ ನೋಡಿ ಕಟ್ಟು ಹಣ್ಣೊಂದು ದೊಡ್ಡದಾಗಿ ಹಾಕ್ಬಿಟ್ಟಿದ್ದಾರೆ. ಉಪ್ಪಿ ಸರ್ದ ಆಲ್ರೆಡಿ ಸ್ಟಾರ್ಗಳೆಲ್ಲ ಹಾಕಿದ್ದಾರೆ. ಸೊ ಹಾಗೇನೆ ನೋಡ್ತಾ ಇರೋ ಸುತ್ತಮುತ್ತ ಎಲ್ಲ. ನಾನು ತುಂಬ ದಿನ ಆಗಿತ್ತು ಫಸ್ಟ್ ಶೋ ಬಂದು ನೋಡಿ ಉಪೇಂದ್ರ ಅವರು. ಆದರೂ ಕೂಡ ತಲೆ ಬಿಡ್ತಾರೆ ಫಿಲಮಲ್ಲಿ ಅಂತ ಗೊತ್ತು. ಆದರೂ ಕೂಡ ಫಸ್ಟ್ ಫಸ್ಟ್ ಹೋಗ್ತಾ ಇದ್ದೀವಿ. ತಲೆಗೆ ನಾವೊಂದು ಸ್ವಲ್ಪ ಹುಳ ಬಿಡಿಸ್ಕೊಳ್ಳೋಕ್ಕೆ. ನೀವು ಎಲ್ಲರೂ ಕೂಡ ಹೋಗಿದ್ದೀರ ಅಂತ ಅನ್ಕೋತೀನಿ. ನೋಡಿ ಬಾಸ್ ಆಲ್ರೆಡಿ ಎಲ್ಲ ಹೇಗಿದೆ, ಕಟ್ಟೋಟ ಸಕ್ಕತ್ತಾಗಿದೆ. ಇದು ನಮ್ಮ ಮೈಸೂರು ಚಿತ್ರಮಂದಿರ ವುಡ್ಲ್ಯಾಂಡು. ಸುತ್ತ ಒಂದು ರೌಂಡ್ ಆಗ್ತು. ಅಷ್ಟೊತ್ತಿಗೆ ಬೆಳಗ್ಗೆ ಯಾರು 6 ಗಂಟೆ 6 ಯಾರು ಬರ್ತಿರಲ್ಲ, ಸ್ವಲ್ಪ ಜನ ಬಂದಿದ್ರು. ಹಾಗೆ ಒಂದು ರೌಂಡ್ ಹಾಕೋಣ ನೋಡಿ. ಇಲ್ಲೆಲ್ಲ ಫ್ಲೆಕ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ. ಇದು ನಾನು ಫೋಟೋ ಹೊಡ್ತಿರ್ಬೇಕು, ನಾನು ಫೋಟೋ ಎಲ್ಲ ಹಾಕಿದ್ರೆ ನಾನು ಫೋಟೋ ಅಂತ ಬರುತ್ತೆ, ಫೋಟೋ ಎಲ್ಲ ಹಾಕ್ತಾರೆ. ಸೊ ಅದರಿಂದ ಈ ಕಡೆ ಎಲ್ಲ ಸುತ್ತಮುತ್ತ ನೋಡಿ ಯಾರು ಕಾಣಿಸ್ತಿಲ್ಲ, ಅಷ್ಟೇನು ಜನ ಬಂದಿಲ್ಲ ಅಂತ ಅಂದ್ಕೊಂಡ್ರೆ ನೋಡಿ ಅಲ್ಲಿ ಇಲ್ಲೆಲ್ಲ ಓಡಾಡ್ತಾರೆ. ಇದು 2nd ಕ್ಲಾಸು ಗೇಟು ಓಪನ್ ಇದೆ. ಅಲ್ಲಿಂದ ಬಂದು ಪಟಾಕಿ ಎಲ್ಲ ತಂದಿದ್ದು ಅಷ್ಟೊತ್ತಿಗೆಲ್ಲ ಜನ ಎಲ್ಲ ಸೇರ್ತೀವಿ, ಅಭಿಮಾನಿಗಳೆಲ್ಲ ಬಂದು ಪಟಾಕಿ ಹೊಡೆಯೋದಕ್ಕೆ. ಹೂನಾರ ತಂದಿದ್ದಲ್ಲ ಅದೆಲ್ಲ ಕಟ್ಬೇಕಿತ್ತಲ್ಲ. ಸೊ ಅದೆಲ್ಲ ತಿಂಗ್ಳೆ ಹೂನಾರ ಕಟ್ ಮಾಡಿ ಜಾಯಿಂಟ್ ಮಾಡ್ಕೊಂಡು ಎರಡು ಹಾಕ್ಬೇಕು ನೋಡಿ. ಇದು ದೊಡ್ಡ ಹೂನಾರ, ಇದು ಏದು ಇದು ಟೀಮು, ಫುಲ್ ಟೀಮು. ಇದು ಮೈಸೂರು ಉಪ್ಪಿ ಬಾಕ್ಸ್ ಅಭಿಮಾನಿ ಬಳಗ ಟೀಮ್. ಇದು ಸೆಲೆಬ್ರೇಷನ್ ನೋಡಿ ಯಾವ ರೀತಿ ಇದೆ. ಇದಕ್ಕೆಲ್ಲ ಇವಾಗ ಹಾರ ಹಾಕ್ಬೇಕು. ಶೋ ಆಗ ಸ್ಟಾರ್ಟಿಂಗು ಆದ್ರೂ ಕೂಡ ಏನ್ ಮಾಡೋಣ, ತಂದಿದ್ದೀವಿ. ಅದಕ್ಕಿಂತ ಮುಂಚೆ ಪಟಾಕಿ ಶಾರ್ಟ್ಸ್ ಹೊಡೆದ್ಬಿಡೋ ಅಂದ್ಬಿಟ್ಟು ಹೊಡಿತಾ ಇದ್ದೀವಿ. ಹತ್ಕೋತಿಲ್ಲ ಆದ್ರೆ. ಸೊ ಮತ್ತಿನ್ನೊಂದು ಟ್ರೈ ಮಾಡುವ ಹತ್ಕೋತು. ಮೂವಿ ಫಸ್ಟ್ ರಿಲೀಸ್ ಆಯ್ತು ಅಂದ್ರೆ ಇದೆಲ್ಲ ಸೆಲೆಬ್ರೇಷನ್ ಇದ್ರೇನೆ ಮೂವಿಗೊಂದು ಮಜಾ. ಅದಕ್ಕೊಂದು ಕಳ್ಳೆ ಅಭಿಮಾನಿಗಳು ಒಂದು ಮಜಾ ಇಲ್ಲ ಅಂದ್ರೆ ಏನು ಅನ್ಸಲ್ಲ. ಅದು ಸ್ಟಾರ್, ಅದನ್ನು ಕೂಡ ಇಂಡಿಯಾದ ಮೋಸ್ಟ್ ಡೈರೆಕ್ಟರ್ ಒಬ್ಬರಾದ್ರೆ ನಮ್ಮ ಉಪೇಂದ್ರ ಸರ್ ಮೂವಿ ಅಂದ್ರೆ ಅದ್ರೂ ಕೂಡ ಈ ಥರನೇ ಚಡಪಟ ಅಂತ ನಾವು ಅದು ಲೆಕ್ಕ ತುಕ್ಕು ಸ್ಟೋರಿಗಳನ್ನ. ಯಾವ ಸ್ಟೋರಿ ಏನು ಎತ್ತ ಅಂತೆಲ್ಲ ಮೂವಿ ನೋಡಿ ಮಾಡಿದಾಗ ಇನ್ಮೇಲೆ ನೋಡಿ ಪಟಾಕಿ ಹೊಡೆದಾಗ ಮಿಂಚ್ಬಿಡುತ್ತಲ್ಲ, ಆ ಥರನೇ ಇಷ್ಟ ಇರೋದು ಕೂಡ. ಅವ್ರ ಮೂವಿ ಕೂಡ ಅದೇ ಥರನೇ ಕನ್ಫ್ಯೂಸ್ ಟ್ವಿಸ್ಟ್ ಇಟ್ಟಿರ್ತಾರೆ. ಸೊ ಒಳಗಡೆ ಹೋಗಿ ನೋಡಾದ್ಮೇಲೆ ಗೊತ್ತಾಗುತ್ತೆ. ನೋಡಿದ್ಮೇಲೆ ರಿವ್ಯೂ ಕೊಟ್ಟಿರ್ತೀನಿ, ಅದು ಕೂಡ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ದಯವಿಟ್ಟು ಆ ವಿಡಿಯೋ ಕೂಡ ಕಂಪ್ಲೀಟ್ ಆಗಿ ನೋಡ್ಬಿಡಿ ಇಷ್ಟ ಆದರೆ ಒಂದು ಲೈಕ್ ಹಂಗೆ ಪಟ್ ಅಂತ ಕೊಟ್ಬಿಡಿ. ಇರಲಿ ಕೊಡ್ತೀರಂತ ಗೊತ್ತು, ಕೊಡಲಿಲ್ಲ ನಿಮ್ಗೆ ನಾಡ್ಬಿಡ್ತಾರೆ. ನಾನು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಯಾವುದಕ್ಕೆ ಒಂದು ವಿಡಿಯೋಗ ಇಷ್ಟ ಆಗಿ ಲೈಕ್ ಮಾಡ್ತೀರಲ್ವಾ. ಸೊ ಹಾಗೇನೆ ನೋಡಿ ಹೂನಾರ ಎಲ್ಲ ಮೇಕ್ ಆಗ್ತಿದ್ದಾರೆ. ಸೊ ನೆಕ್ಸ್ಟು ಟೀ ಶರ್ಟು ಅವ್ರ ಟೀಮಿಂದ ಎಲ್ಲ ಏನು ಮಾಡಿದ್ದಾರೆ, ಟೀ ಶರ್ಟ್ನ ಮಾಡಿಸಿದ್ದಾರೆ ಉಪೇಂದ್ರದ್ದು. ಸೊ ಹಾಗೇನೆ ಒಂದು ಸುತ್ತಮುತ್ತಲ ಜನ ನಾವು 6 ಗಂಟೆ ನೋಡಿದ್ರೆ ಒಬ್ಬರು ಕಾಣ್ತಿಲ್ಲ. ಇವಾಗ ನೋಡಿ ಎಷ್ಟೊಂದು ಜನ ಅಭಿಮಾನಿಗಳು, ಎಷ್ಟು ಜನ ಬಂದ್ಬಿಟ್ಟಿದ್ದಾರೆ ಸಖತ್ತಾಗಿ. ಎಲ್ಲಿ ನೋಡಿದ್ರು ಫುಲ್ಲು ಸಖತ್ ಅಭಿಮಾನಿಗಳು, ಎಷ್ಟೊಂದು ಜನ. ನಾವು 6 ಗಂಟೆ ಹೋಗಿದಾಗ ಯಾರು ಇರಲಿಲ್ಲ ನೋಡಿ. ಟೀ ಶರ್ಟ್ ಬೇರೆ ಕೊಡ್ತಿದ್ದಾರೆ. ನನ್ನ ಫೇಸ್ ಎಲ್ಲೂ ರಿವೀಲ್ ಮಾಡಿಲ್ಲ. ಸ್ಟಾರ್ಟಿಂಗ್ ಎಲ್ಲ ರಿವೀಲ್ ಮಾಡ್ಬಿಟ್ಟಿದ್ದಿಲ್ಲ, ನೋಡ್ಬಿಟ್ಟಿದ್ರಲ್ಲ ಈ ಖರಾಬ್ ಫೇಸ. ಸೊ ಇವಾಗೆಲ್ಲ ಬರೀ ವಿಡಿಯೋ ಮಾಡ್ಕೊಳ್ಳೋದೆ. ಎಲ್ಲ ಗೊತ್ತಿರೋಲ್ಲ ಬಂದಿರೋ ಅಣ್ಣ ಎಲ್ರಿಗೂ ಟೀ ಶರ್ಟ್ ಮಾಡ್ತಿದ್ದಾರೆ. ಸೊ ಇವಾಗ ಹಾರ ಕಟ್ಟೋ ಕಾರ್ಯಕ್ರಮ ಮೇಡ. ನೀನು ಇದೆ ಅದಕ್ಕೆ ಕಟ್ತಾ ಇದ್ದೀನಿ. ನಿಧಾನ ಹೇಳಿ
ಹೇಳಿರಿ ಗೊತ್ತಾಯ್ತು. ಒಂದೊಂದ್ಸ ಬಿಡಕ್ಕೆ ಸಾಕು 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 ನಿನ್ ಸಾಕು ಹೇಳ್ಕೊಳ್ಳಿ. ಹಾ ಸಾಕು ಕಡ್ರಿ 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 ಕಡ್ರಿ. ಹಾಗೇನೆ ನಮ್ಗೆ ಕಂಡಿದ್ದು ಇಲ್ಲಿ ಉಪೇಂದ್ರ ಅವರ ದೊಡ್ಡ ಅಭಿಮಾನಿ. ಅವರು ಬೆನ್ ಮೇಲೆ ಚಾಟ ನೋಡ್ತಿರ್ಬೋದು, ಯಾವ ರೀತಿ ಹಾಕಿಸ್ಕೊಂಡು ಸಕ್ಕತ್ ಹಾಕಿಸ್ಕೊಂಡು ಚಾಟ ಮಾತ್ರ ಮಸ್ತು. ಇವರೊಬ್ರು ಕಂಡ್ರು. ಹಾಗೆ ಇಲ್ಲಿ ನೋಡಿದ್ರೆ ಜನ ಜಂಗುಳಿ ಅಲ್ಲಿ ಮೇಡ ನೋಡಕ್ ಹೋಗ್ಬಿಡಿ, ವೈಗೋನ ಬರೀ ಜನಗಳು ನೋಡಿ. ನೀವು ಬೇರೆ ನೋಡ್ಬಿಟ್ರೆ ಅದೆಲ್ಲ ನೋಡಕ್ ಹೋಗ್ಬಿಡಿ. ವೈಭೂ ಅದೆಲ್ಲ ನೋಡಕ್ ಹೋಗ್ಬಿಡಿ, ಓಕೆನಾ. ನಾನು ಹಂಗೆ ಫ್ಲೋಲ್ ಹೇಳ್ಬಿಟ್ಟೆ ಮಿಸ್ ಆಗಿ. ಇರ್ಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಜನ ಎಲ್ಲ ನೋಡಿ ಯಾವ ರೀತಿ ಇದಾರೆ, ಮಸ್ತಾಗಿದ್ರೆ ಮಾತ್ರ. ಥಿಯೇಟ್ರ್ ಒಳಗಡೆ ಬನ್ನಿ, ಒಳಗಡೆ ಹೌಸ್ಫುಲ್ಲು ಥಿಯೇಟ್ರು, ಸಖತ್ತು. ನೋಡ್ತಿರ್ಬೋದು ಜನ ಎಲ್ಲ ಕಡೆ ಫುಲ್ ಹೌಸ್ಫುಲ್ ಆಗ್ಬಿಟ್ಟೈತೆ. ತುಂಬಾ ದಿನ ಆಗಿತ್ತು ಇದರ ಹೌಸ್ಫುಲ್ ಆಗಿ ಕನ್ನಡ ಫಿಲಮು. ಇದಕ್ಕೆ ದೊಡ್ಡ ಸ್ಟಾರ್ಗಳ ಬರ್ಬೇಕು ಅನ್ಸುತ್ತೆ ಇದರ ಹೌಸ್ಫುಲ್ ಆಗಕ್ಕೆ. ನೋಡಿ ಯಾವ ರೀತಿ ಇದಾರೆ ಜನ ಅಂತ, ಮಸ್ತು ಈ ತರ ಸೆಲೆಬ್ರೇಷನ್ ನೋಡಕ್ಕೆ. ಹಾಗೆ ಅದೇ ಗ್ಯಾಪಲ್ಲಿ ಮೈಸೂರಲ್ಲಿ ಫಸ್ಟ್ ಟೈಮು ಥಿಯೇಟ್ರು ಇನ್ಸೈಡ್ ಥಿಯೇಟ್ರ್ ಒಳಗಡೆ ಸೆಲೆಬ್ರೇಷನ್ ಮಾಡಿರೋದು. ಅದು CO2 ಬ್ಲಾಸ್ಟ್ ಮಾಡಿರೋದು ಅದೇ ಫಸ್ಟ್ ಟೈಮು ಮೈಸೂರಲ್ಲಿ. ಸೊ ಕ್ರೇಜ್ ನೋಡ್ತಿರ್ಬೋದು. ನೋಡಿ ಉಪೇಂದ್ರ ಅವ್ರ ಅಭಿಮಾನಿಗಳು ಅಂದ್ರೆ ಇದೇ ತರ ಕ್ರೇಜ್ ಇರುತ್ತೆ. ಅದು ಕೂಡ ತಲೆ ಹುಳ ಬಿಡೋರು, ಮೊದ್ಲೇ ತಲೆ ಹುಳ ಬಿಟ್ಟು ತಲೆಯಿಂದ ಮೆತ್ತೊಳ ಕೈ ಹಾಕಿ ಕಿಡ್ನಿ ಪೆಣ್ಣೆಲ್ಲ ಒಂದ್ ಮಾಡ್ಬಿಟ್ಟಿದ್ದಾರೆ ಈ ಫಿಲಮಲ್ಲಿ ಮಾತ್ರ. ನನಗೆ ಅಂತೂ ನೋಡ್ತಿದ್ರೇನೆ ಸ್ಟಾರ್ಟಿಂಗ್ಲೇ ಕ್ಯೂರಿಯಾಸಿಟಿ ಮೇಲೆ ಕ್ಯೂರಿಯಾಸಿಟಿ. ಯಪ್ಪ ಇದೇನ್ ಫಿಲಮ್ ಗುರು, ಇದು ಏನ್ ಗುರು ಅನ್ಸ್ಬಿಡುತ್ತೆ ಗುರು ನೋಡ್ತೀನಿ ಈ ಫಿಲಮ್. ತಲೆ ಕೆಟ್ಟಿ ಕೆರೆಡೋಗುತ್ತೆ ಆತರ ಅನ್ಸುತ್ತೆ. ಆದ್ರೆ ಕರೆಕ್ಟಾಗಿ ಕೂತ್ಕೊಂಡು ನೋಡಿದಾಗ ಫಿಲಮು ಸೈಕ್ ಮೂವಿಯಾಗಿ ಕೊಟ್ಟಿದ್ದೇನೆ ಮಾತ್ರ. ಕೆಲವೊಂದು ಸೀನ್ಗಳು ಹಾಕಿದೀನಿ ಮಧ್ಯದಲ್ಲಿ, ನೋಡ್ಬಿಡಿ. ಆಮೇಲೆ ಕಾಪಿರೈಟ್ ಹಾಕ್ಬಿಟ್ರೆ ಕಣಪ್ಪ ಯಾರು ಹಾಕ್ಬಿಡಿ. ಯಾರು ಹಾಕಕ್ಕಾಗಿ ನಂದೇ ವಿಡಿಯೋ ಅಲ್ವಾ, ಕಾಪಿರೈಟ್ ಯಾರು ಹಾಕ್ತಾರೆ? ಯಾರು ಹಾಕಲ್ಲ. ಫಿಲಮ್ ನಿಮ್ಗೆ ಹೇಳ್ತಿರೋದು ನೋಡಿ. ಎಲ್ಲ ಗೋರ್ಕೊತಿದೀವಿ ಮತ್ತೆ ಬ್ಲಾಸ್ಟ್ ಮಾಡಕ್ಕೆ ಹೊಡೆದಿರೋದನ್ನೇ. ಆದ್ರೂ ಚಿಂದಿಯಾಗಿರುತ್ತೆ ಮಾತ್ರ. ಫಸ್ಟ್ ಶೋ ಮಾತ್ರ ಸೆಲೆಬ್ರೇಷನ್ ಒಂದು ಇರುತ್ತಲ್ಲ, ಯಾವುದೇ ಹೀರೋ ಆಗಿರಲಿ ದೊಡ್ಡ ಸ್ಟಾರ್ಗಳದು, ಅದು ಕ್ರೇಜ್ದೇ ಬೇರೆ ಇರುತ್ತೆ. UI 380 ಮೂರ್ ನಾಮ ಏನ್ ಬೇಕಾದ್ರೆ ಅನ್ಕೊಂಬೋದು ಮೂವಿಲಿ. ಅದೇ ತರ ಐತೆ ಮೂವಿ, ಅದೇ ತರ ಕೊಟ್ಟಿದ್ರೆ. ಫಸ್ಟ್ ಹಾಫ್ ಸಕ್ಕತ್ತಾಗೈತೆ. ಸೆಕೆಂಡ್ ಹಾಫ್ ಇನ್ಯಾವ ತರ ಇರುತ್ತೆ ಅಂತ ವೆಯ್ಟ್ ಮಾಡ್ತಿದ್ವಿ ನೋಡಕ್ಕೇನೆ. ಹೋಟ್ಲ್ ಏನಂದ್ರೆ ನಮ್ಮ ಹುಡುಗರು ಬೇರೆ ಕೂಗ್ತಾ ಇದ್ರೆ ಬಾಸ್ ಉಪ್ಪಿ ಬಾಸ್ ಅಂತ. ಅಲ್ಲಿ ನೋಡಿದ್ರೆ ನಮ್ಮ ಮೈಕ್ ಬೇರೆ ಆಫ್ ಆಗ್ಬಿಟ್ಟೈತೆ, ನನಗೆ ಗೊತ್ತಿಲ್ಲ. ನಾನು ಕ್ರೇಜ್ ಅಲ್ಲಿ ವಿಡಿಯೋ ಮಾಡ್ತೀನಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಐಗ್ಲು ಎಷ್ಟು ಬೈಕತ್ತಾರೆ ಅಂದ್ರೆ ಬಾಯಿ ಬಂದೇ ಬೈಕತ್ತಾರೆ, ತುಪ್ಪಕ್ ಅಂತ ಉಕ್ಕತ್ತಾರೆ. ಸೊ ಸುಮ್ಮನಾಗ್ಬಿಡೋದು ಉಗುರು ಉಕ್ಕಲ್ಲಿ ಅಂತ. ಏನ್ ಮಾಡಕ್ಕಾಗುತ್ತೆ. ಮತ್ತೆ ಈ ಕ್ರೇಜು ಈ ದಿನ ಫಸ್ಟ್ ಟೈಮ್ ಮೈಸೂರಲ್ಲಿ ಥಿಯೇಟರ್ ಒಳಗಡೆ ಹೊಡೆದಿರೋ CO2 ಬ್ಲಾಸ್ಟ್ ಫಸ್ಟ್ ನಮ್ದೇ. ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ ಯು. ಇದು ಹಿಸ್ಟ್ರಿ ಆಗಿದೆ. UI ಮೂವಿಲಿ ಫಸ್ಟ್ ಟೈಮ್ CO2 ಥಿಯೇಟರ್ ಒಳಗಡೆ ಹೊಡೆದಿರೋದು. ನಮ್ಮ ಹುಡುಗರು ಬಾಯಿಂದ ಕೇಳಿಸ್ಕೊಂಡ್ರಲ್ಲ ಎಲ್ಲಕ್ಕೆ ಯಾವ ರೀತಿ ಇತ್ತು ಅಂತ. ಸೊ ಚಿನ್ನ ಮುಗಿಸ್ಕೊಂಡು ಆಚೆ ಬರ್ತೀವಿ ನೋಡಿ. ಜಂಗುಳಿ ಜನ ಯಾವ್ದು ಇದ್ದಾರೆ ಅಂತ ನೋಡಿ. ಆಲ್ರೆಡಿ ಯಾರು ನ್ಯೂಸ್ ಚಾನಲ್ ಯೂಟ್ಯೂಬ್ ಚಾನಲ್ ಬಂದಿದ್ದಾರೆ ರಿವ್ಯೂ ತಗೊಳಕ್ಕೆ. ಇಲ್ಲಿ ಅಂತ ಒಂದು ಹಂಗೆ ಕೊಟ್ಬಿಟ್ಟು ಇಲ್ಲಿ ನೋಡಿದ್ರೆ ಆಚೆ ಬರ್ತೀನಿ ನಮ್ಮ ವೇದು ಸರ ಪಟಾಕಿ ಬೇರೆ ತಂದಿದ್ದಾರೆ. ಪಟ ಅಂತ ಹೊಡಿಯೋದಕ್ಕೆ ಚಟ್ಪಟ್ ಈಗಲೇ ತಲೆಗಳ ಬಿಟ್ಬಿಟ್ಟಿದ್ರು. ಫಿಲಮ್ ನೋಡ್ಕೊಂಡ್ ಬಂದಿದ್ದೀವಿ. ಆ ಗುಂಗರ ಇನ್ನೂ ಇದ್ದೀವಿ. ಅದ್ರ ಜೊತೆ ಈ ಸಾಂಗ್ ಬೇರೆ ನೋಡಿ. ಇವಾಗ ಬೇರೆ ಬಾಕ್ಸ್ಗಳು ಮತ್ತೆ ಡ್ಯಾನ್ಸ್ ಸೆಟ್ಟು ಎಲ್ಲ ತರಿಸ್ಬಿಟ್ಟಿದ್ದಾರೆ. ಅಣ್ಣಂದು ಸ್ಟೆಪ್ ಇರುತ್ತೆ ನೋಡಿ, ಮಸ್ತ್ ಡ್ಯಾನ್ಸರ್ ಒಬ್ರು ಬರ್ತಾರೆ. ಈಗ ಸಖತ್ತಾಗಿ ಸ್ಟೆಪ್ ಹಾಕ್ತಿದ್ರೆ ಅಣ್ಣ ನೋಡಿ. ಯಾವ್ದು ಡ್ಯಾನ್ಸ್ ಸ್ಟೆಪ್ ಹಾಕ್ತಿದ್ರೆ ದಿಂಚಿದೆ. ಬಟ್ ಏನ್ ಮಾಡೋಣ, ಮ್ಯೂಸಿಕ್ ಎಲ್ಲ ಆಫ್ ಆಗ್ಬಿಡುತ್ತೆ, ಮ್ಯೂಟ್ ಆಗ್ಬಿಡುತ್ತೆ. ತುಂಬಾ ಬೇಜಾರಾಗ್ತಿದೆ. ಆದ್ರೂ ವಿಡಿಯೋ ಅಪ್ಲೈ ಮಾಡಿದ್ದೀನಿ. ಇವತ್ತು ಸೆಲೆಬ್ರೇಷನ್ ವಿಡಿಯೋ ಅಪ್ಲೈ ಮಾಡಲೇಬೇಕು. ಅದಕ್ಕೆ ವಾಯ್ಸ್ ಕವರೇಜ್ ನಾನೇ ಕೊಟ್ಬಿಟ್ಟಿದ್ದೀನಿ. ನನ್ನ ವಾಯ್ಸ್ ಇಷ್ಟ ಆಗಿತ್ತು ಇಲ್ವೋ, ಚೆನ್ನಾಗಿರೋ ನಂಗೇಂತೂ ಗೊತ್ತಿಲ್ಲ. ಆದ್ರೆ ಇರಲಿ, ಫಸ್ಟ್ ಟೈಮ್ ಮಾಡ್ತಿರೋದು ವ್ಲಾಗ್, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲರೂ ಕೂಡ. ನೋಡಿ ಫುಲ್ಲು ರೋಡು ಬ್ಲ್ಯಾಕು. ಯಾವ ರೀತಿ ಇದೆ ಅಂದ್ರೆ, ಇವನ್ ನಮ್ಮ ಹುಡುಗ ಫೈರ್ ಇದೆಲ್ಲ ಸೆಲೆಬ್ರೇಷನ್ ಬ್ಲಾಸ್ಟ್ ಎಲ್ಲ ಮಾಡ್ತಿದ್ದೀನಿ, ನಾನು ವಿಡಿಯೋ ಮಾಡ್ತಿದ್ದೀನಿ ಅನ್ಕೊಂಡು ಅವನಿಗೆ ಗೊತ್ತಾಗ್ಬಿಟ್ರೆ ವಿಡಿಯೋದಲ್ಲಿ ಯಾವುದು ಕೂಡ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಅಂತ ಗೊತ್ತಾಗ್ಬಿಟ್ರೆ ತುಬುಕ್ ಅಂತ ಹೋಗಿತಾನೆ. ನಾವು ಖರ್ಚಿ ಇಟ್ಕೊಂಡಿದೀವಿ ಅದಕ್ಕೆ ಅಂತ ಮಕ್ಕ ಒರ್ಸ್ಕೊಳಕ್ಕೆ. ಇರ್ಲಿ, ಒರ್ಸ್ಕೊಳ್ಳೋಣ. ನಮ್ಗಿಂತೂ ಮಧ್ಯ ಎಡಿಟ್ ಮಾಡಿ ಗ್ರಾಫಿಕ್ಸ್ ಎಲ್ಲ ಹಾಕಕ್ ಬರಲ್ಲ. ಸೊ ಡೈರೆಕ್ಟ್ ಸಾದಾ ಹಾಕ್ಬಿಟ್ಟಿದೀವಿ ವಿಡಿಯೋನ. ನೋಡಿ ಅಣ್ಣನ ಡ್ಯಾನ್ಸ್ ಯಾವ ರೀತಿ ಇದೆ. ನಾಗವಲ್ಲಿ ಡಗಡ ಚೀಪ್ ಎಲ್ಲ ಚೀಪ್ ಅಣ್ಣ ಹಂಗೆ ಡ್ಯಾನ್ಸ್ ಮಾಡ್ತಾರದು ನೋಡಿ. ಯಾವ ರೀತಿ ಇದೆ ಡ್ಯಾನ್ಸ್, ಸಕ್ಕತ್ತಾಗೈತಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ. ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ. ಈ ವ್ಲಾಗ್ ಫ್ರೆಂಡ್ಸ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.
ಫೋಕಸ್ ಸಿಗೋವರೆಗೂ ಸಿನಿಮಾ ನೋಡ್ತಾನೆ ಇರಿ, ಎಂಜಾಯ್ ಮಾಡಿ. ಅದೇನು ಫೋಕಸ್ ಅಂತ ನೋಡೋದು